ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ದಿವಸ ನಾವು ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷ ಫೆಬ್ರವರಿ 15ನೇ ತಾರೀಕು ಭಾನುವಾರ ನಾವು ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಶಿವರಾತ್ರಿ ಹಬ್ಬ ತುಂಬಾ ವಿಶೇಷ ಫಲವನ್ನ ನಮಗೆ ತಂದುಕೊಡುತ್ತೆ. ರುದ್ರಾದೇವರು ಎಲ್ಲಾ ಬೇಡಿದಂತಹ ವರಗಳನ್ನ ಕರುಣಿಸುವಂತಹ ಮಹಾರುದ್ರರು. ಹಾಗೇನೆ ಶಿವ ಆಡಂಬರ ಪ್ರಿಯ ಅಲ್ಲ, ಅಲಂಕಾರ ಪ್ರಿಯನೂ ಅಲ್ಲ. ಯಾವುದೇ ಒಂದು ರೀತಿನಲ್ಲಿ ಆಭರಣ ಏನೂ ಇಷ್ಟನೇ ಪಡೋದೇ ಇಲ್ಲ. ಆದರೆ ಇವರು ಬರೀ ಅಭಿಷೇಕ ಪ್ರಿಯ, ಅಂದರೆ ಜಲಾಭಿಷೇಕವನ್ನು ಇಷ್ಟಪಡೋ ಅಂಥವ್ರು. ಹಾಗಾಗಿ ಶಿವರಾತ್ರಿಗೆ ಅಭಿಷೇಕವನ್ನು ಮಾಡಿಸೋದೇನೆ ತುಂಬಾ ವಿಶೇಷತೆ. ಈ ಒಂದು ಅಭಿಷೇಕವನ್ನು ಮಾಡೋರಿಗೆ ತುಂಬಾ ವಿಶೇಷ ಫಲವನ್ನು ತಂದುಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿಷ್ಣುವಿನ ಪಾದೋದಕವಾದಂತಹ ಗಂಗೆಯಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿದ್ರೆ ತುಂಬ ಪ್ರೀತಿ ಅಂತ ಹೇಳ್ತಾರೆ. ಮನೋನಿಯಮಕರು ರುದ್ರದೇವರು ಅಂತ ಕರಿತೀವಿ. ಅಂದರೆ ಮನಸ್ಸಿಗೆ ಕಾರಣ ರುದ್ರದೇವರು. ನಮ್ಮ ಮನಸ್ಸು ಚೆನ್ನಾಗಿರಬೇಕು ಅಂತ ಅಂದರೆ ರುದ್ರದೇವರ ಆರಾಧನೆಯನ್ನು ಮಾಡಬೇಕು, ಶಿವನ ಪೂಜೆನ ಮಾಡಬೇಕು. ಹಾಗಾಗಿ ಮನೋನಿಯಮಕರಾದಂತಹ ರುದ್ರದೇವರ ಪೂಜೆಯನ್ನು ಎಲ್ಲರೂ ಕೂಡ ಮಾಡಲೇಬೇಕು. ಎಲ್ಲ ವರ್ಗದವರು ಶಿವನ ಆರಾಧನೆ ಮಾಡಲೇಬೇಕು. ಅದರಲ್ಲೂ ವಿಶೇಷವಾಗಿ ಶಿವರಾತ್ರಿ ದಿವಸ ಮಾತ್ರ ಶಿವನ ಆರಾಧನೆ, ಶಿವನ ಧ್ಯಾನ ಮತ್ತು ಶಿವ ದರ್ಶನ ಇದೆಲ್ಲ ತುಂಬ ಮುಖ್ಯನೇ. 5 ಲಿಂಗವನ್ನು ದರ್ಶನ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಂಗಾಗಿ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ 5 ಲಿಂಗವನ್ನು ನಾವು ಕಾಣ್ಬೋದು. ಅಂತಹ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ಶಿವನ ದರ್ಶನವನ್ನು ತಪ್ಪದೆ ಮಾಡಿ. ಯಾರು ರುದ್ರದೇವರ ದರ್ಶನವನ್ನು ಶಿವರಾತ್ರಿ ದಿವಸ ಮಾಡೋದಿಲ್ವೋ ಅಂಥವರಿಗೆ ಕತ್ತೆ ಜನ್ಮ ಬರುತ್ತೆ ಅಂತ ಶಾಸ್ತ್ರಗಳು ತಿಳಿಸುತ್ತವೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಶಿವನ ದರ್ಶನವನ್ನು ಮಾಡಲೇಬೇಕು. ಆದರೆ ಗರ್ಭಿಣಿ ಸ್ತ್ರೀಯರು ಮಾತ್ರ ಅವತ್ತಿನ ದಿನ ಶಿವನ ದರ್ಶನವನ್ನು ಮಾಡಬಾರ್ದು. ಯಾಕಂದರೆ ರುದ್ರದೇವರು ಅವತ್ತಿನ ದಿನ ತಮ್ಮ 3ನೇ ಕಣ್ಣನ್ನು ತೆಗೆದಿರ್ತಾರೆ ಅಂತಾರೆ. ಹಂಗಾಗಿ ಹಿರಿಯರು ಹೇಳಿದ್ದು ಕೇಳಿ ತಿಳ್ಕೊಂಡಿದ್ದು ನಾನು ನಿಮಗೂ ತಿಳಿಸ್ತಾ ಇದ್ದೀನಿ ಅಷ್ಟೇ. ಇನ್ನು ವಿಶೇಷವಾಗಿ ಶಿವರಾತ್ರಿ ದಿನ ರಾತ್ರಿ ಪೂಜೆ ಮಾಡೋದು ಅಂತ ಹೇಳ್ತಾರೆ. ಅದೇ ವಿಶೇಷತೆನೇ. ಎಲ್ಲ ಹಬ್ಬಗಳಲ್ಲೂ ನಾವು ದೇವ್ರಿಗೆ ಹಗಲು ಪೂಜೆ ಮಾಡ್ತೀವಿ. ಆದರೆ ಶಿವರಾತ್ರಿ ಆಚರಣೆ ಮಾತ್ರ ರಾತ್ರಿ ಪೂಜೆ ತುಂಬಾ ವಿಶೇಷತೆ. ಕತ್ತಲು ಅಂದರೆ ರಾತ್ರಿ ಅಂದರೆ ಕತ್ತಲು ಅಂದರೆ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಕರುಣಿಸುವಂಥ, ಅಂದರೆ ಬೆಳಕನ್ನು ನೀಡು ಅಂತ ಹೇಳಿ ಶಿವನನ್ನು ಬೇಡಿಕೊಳ್ಳುವಂಥ ಶುಭ ದಿನ. ಹೀಗೆ ನಾವು ಅವತ್ತಿನ ದಿವಸ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ. ಇನ್ನು ಶಿವರಾತ್ರಿಯನ್ನು ನಾವು ಯಾಕೆ ಆಚರಣೆ ಮಾಡ್ತಿದ್ದೀವಿ ಅಂತ ಅಂದರೆ ಅನೇಕ ಪುರಾಣಗಳಲ್ಲಿ ಕಥೆಗಳು, ಒಂದೊಂದು ಪುರಾಣಗಳನ್ನು ಹೇಳ್ತವೆ. ಸಮುದ್ರ ಮಂಥನ ಕಾಲದಲ್ಲಿ ಸಮುದ್ರ ಮಂಥನ ಮಾಡುವಾಗ ಒಂದು ವಿಷ ಉಟ್ಕೊಳ್ಳುತ್ತೆ. ಆ ವಿಷದಿಂದ ವಿಶ್ವನಾಶ ಆಗಬಾರ್ದು, ಜಗತ್ತು ನಾಶ ಆಗಬಾರ್ದು ಅನ್ನೋ ಕಾರಣಕ್ಕೆ ಶಿವ ಅದನ್ನು ಸೇವಿಸ್ತಾನೆ. ಎಲ್ಲ ದೇವಾನುದೇವತೆಗಳು ಶಿವನಿಗೆ ರಕ್ಷಣೆ ಮಾಡಬೇಕು, ಅಂದರೆ ಶಿವನಿಗೆ ಏನೂ ಆಗೋದಿಲ್ಲ, ಆದರೂ ಲೋಕಕ್ಕೆಲ್ಲ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಶಿವನನ್ನ ರಕ್ಷಣೆ ಮಾಡಬೇಕು ಅಂತ. ಅದಕ್ಕೋಸ್ಕರ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡ್ತಾರೆ. ಅವತ್ತೆಲ್ಲರೂ ಕೂಡ ಜಾಗರಣೆಯನ್ನ ಮಾಡಿಬಿಟ್ಟು ಶಿವನ ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಅವತ್ತಿನ ದಿವಸ ಜಾಗರಣೆಯನ್ನು ಆಚರಣೆ ಮಾಡಲೇಬೇಕು, ಶಿವನ ಪೂಜೆನ ಮಾಡಬೇಕು. ಒಂದು ರೀತಿಯಲ್ಲೇ ನಡೆದುಕೊಂಡು ಬಂದಿರುವಂಥ ಸಂಪ್ರದಾಯ ಇದು. ಇನ್ನೊಂದು ಕತೆ ಪ್ರಕಾರ ನೋಡೋದಾದರೆ ಅವತ್ತಿನ ದಿವಸ ಶಿವ ಪಾರ್ವತಿಯರ ವಿವಾಹ ಆಗಿರುವಂತಹ ದಿವಸ ಅಂತ ಹೇಳ್ತಾರೆ. ಇನ್ನು ಲಿಂಗೋದ್ಭವವಾದಂತಹ ಒಂದು ದಿವಸ ಅಂತಲೂ ಕೂಡ ಕರೀತಾರೆ. ಅಂದರೆ ರುದ್ರದೇವರು ಲಿಂಗ ರೂಪದಲ್ಲಿ ಕಾಣಿಸಿಕೊಂಡಂತಹ ದಿವಸ ಅಂತಲೂ ಕೂಡ ಹೇಳ್ತೀವಿ. ಇನ್ನು ಶಿವಪುರಾಣದ ಪ್ರಕಾರ ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಳೆಗೆ ಬಂದಂತಹ ಗಂಗೆಯನ್ನು ಶಿವ ತನ್ನ ಜಡೆಯಲ್ಲಿಟ್ಕೊಂಡು ಧರಿಸಿರ್ತಾರೆ. ಇದರಿಂದ ವಿಚಲಿತರಾದಂತಹ ಭಗೀರಥ ಗಂಗೆಯನ್ನು ಭೂಮಿಗೆ ಹರಿಸುವಂತೆ ಪ್ರಾರ್ಥನೆಯನ್ನು ಮಾಡ್ತಾನೆ ಶಿವನನ್ನ ಕುರಿತು. ಆತನ ಭಕ್ತಿಯನ್ನು ಮೆಚ್ಚಿಬಿಟ್ಟು ಶಿವ ಗಂಗೆಯನ್ನು ಭೂಮಿಗೆ ಹರಿದು ಬಿಡುವಂತಹ ದಿನ ಅಂತ ಸಹ ಹೇಳ್ತಾರೆ. ಒಂದೊಂದು ಪುರಾಣಗಳು ಒಂದೊಂದು ಕಥೆಗಳನ್ನು ತಿಳಿಸ್ಕೊಡುತ್ತೆ. ಇನ್ನೂ ಕೆಲವೊಬ್ಬರು ಸಂಪ್ರದಾಯಗಳು ಒಂದೊಂದು ಥರ ಇರುತ್ತೆ. ವೈಷ್ಣವ ಸಂಪ್ರದಾಯದಲ್ಲಿ ಅವತ್ತಿನ ದಿವಸ ಹಬ್ಬವಾಗಿ ಆಚರಣೆಯನ್ನು ಮಾಡ್ತಾರೆ. ಹಬ್ಬದ ಅಡುಗೆನ ಮಾಡಿಕೊಂಡು ಊಟವನ್ನು ಮಾಡ್ತಾರೆ. ಶಿವ ಪಾರ್ವತಿಯ ವಿವಾಹವಾದಂತಹ ದಿವಸ ಅಂತ ಭಾವಿಸ್ತಾ
ಇನ್ನೂ ಕೆಲವರೆಲ್ಲ ಉಪವಾಸವನ್ನು ಆಚರಣೆಯನ್ನು ಮಾಡ್ತಾರೆ. ಕೆಲವರು ನೀರು ಕೂಡ ಕುಡಿದಂಗೆ ಏಕಾದಶಿ ಥರ ಉಪವಾಸ ಮಾಡ್ತಾರೆ. ಇನ್ನು ಕೆಲವರು ಹಾಲು ಹಣ್ಣು ತಗೊತಾರೆ. ಅಭಿಷೇಕ ಮಾಡಿ ಅಭಿಷೇಕದ ಒಂದು ಪ್ರಸಾದವನ್ನು ತಗೊತಾರೆ. ಪಂಚಾಮೃತ ಅಭಿಷೇಕವನ್ನು ಮಾಡ್ತಾರೆ. ಹೀಗೆ ಅವರವರ ಸಂಪ್ರದಾಯದ ಪ್ರಕಾರ ಆಚರಣೆಯನ್ನು ಮಾಡ್ತಾರೆ. ಇನ್ನು ಶಿವರಾತ್ರಿ ದಿವಸ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅಂತ ಅಂದರೆ, ಪೂಜೆಗೆ ಮುಖ್ಯವಾಗಿ ನೀವು ಮನೆಯಲ್ಲಿ ಲಿಂಗ ಇತ್ತು ಅಂತ ಅಂದರೆ, ಲಿಂಗವನ್ನು ಇಟ್ಕೊಂಡಿದ್ರೆ ನೀವು ಸ್ಫಟಿಕದ್ದೇ ಆಗಿರ್ಬೋದು ಅಥವಾ ಬೆಳ್ಳಿಯ ಲಿಂಗ ಆದರೂ ಪರವಾಗಿಲ್ಲ, ಯಾವುದಿದೆಯೋ ನಿಮ್ಮ ಮನೆಯಲ್ಲಿ ಆ ಲಿಂಗವನ್ನು ಇಟ್ಕೊಂಡು ನೀವು ಪೂಜೆನ ಮಾಡ್ಕೋಬೋದು. ಒಂದು ತಾಮ್ರದ ತಟ್ಟೆ ಅಥವಾ ಬೆಳ್ಳಿ ತಟ್ಟೆ ಇದ್ದರೆ ಆ ಲಿಂಗವನ್ನು ಇಟ್ಕೊಂಡು ಕೆಳಗಡೆ ಶುದ್ಧವಾಗಿ ಒರೆಸ್ಕೊಂಡ್ಬಿಟ್ಟು ರಂಗೋಲಿನ ಹಾಕ್ಕೊಂಡು ಒಂದು ಮಣೆ ಇಟ್ಬಿಟ್ಟು ಮಣೆ ಮೇಲೆ ಒಂದು ತಟ್ಟೆನಲ್ಲಿ ಲಿಂಗವನ್ನು ಇಟ್ಕೋಬೇಕು. ಪೂಜೆಗೆ ದೀಪಗಳನ್ನು ತಯಾರಿ ಮಾಡಿಟ್ಕೋಬೇಕು. ತುಪ್ಪದ ದೀಪ, ಎಣ್ಣೆ ದೀಪಗಳು, ಆರತಿಗೆ, ಮಂಗಳಾರತಿಗೆ, ಹೂವು, ಪತ್ರೆಗಳು, ಮುಖ್ಯವಾಗಿ ಬಿಲ್ಪತ್ರೆ. ಅಷ್ಟೋತ್ತರ ಮಾಡೋದಕ್ಕೆ ಬಿಲ್ಪತ್ರೆಗಳು ಬೇಕೇ ಬೇಕು. ಹೂಗಳನ್ನು ಇಟ್ಕೋಬೇಕು, ಸುಗಂಧ ಭರಿತವಾದಂತಹ ಹೂಗಳು. ಇನ್ನು ಮಲ್ಲಿಗೆ ಹೂವು ಯಾವುದಾದ್ರೂ, ಮತ್ತೆ ವಸ್ತ್ರವನ್ನು ಇಟ್ಕೋಬಹುದು. ಗೆಜ್ಜೆ ವಸ್ತ್ರ 16+2 ಬಿಳಿ ಗೆಜ್ಜೆ ವಸ್ತ್ರವನ್ನು ಕೂಡ ನೀವು ಹಾಕ್ಬೋದು. ಭಸ್ಮದಿಂದ ಹಚ್ಬಿಟ್ಟು, ಇಲ್ಲ ಅಂದರೆ ಕೆಂಪು ಗೆಜ್ಜೆ ವಸ್ತ್ರವನ್ನು ಏರಿಸ್ಬೋದು. ಆಮೇಲೆ ನೈವೇದ್ಯಕ್ಕೆ ಮುಖ್ಯವಾಗಿ ಹಣ್ಣುಗಳನ್ನು ಇಟ್ಕೊಳ್ಳಿ. ನಾನಾ ರೀತಿಯ ಹಣ್ಣುಗಳು, ಖರ್ಜೂರ ಈ ರೀತಿ ಇಟ್ಕೊಳ್ಳಿ. ಹಣ್ಣು ಕಾಯಿ ನೈವೇದ್ಯವನ್ನು ಮಾಡ್ಬೋದು. ಹಾಲು ಸಕ್ಕರೆ ಮಾಡ್ಬೋದು. ಹೀಗೆ ನೈವೇದ್ಯಕ್ಕೆಲ್ಲ ತಯಾರಿ ಮಾಡಿಟ್ಕೊಳ್ಬೋದು. ಇದಿಷ್ಟು ಪೂಜೆಗೆ ಏನೇನು ಸಿದ್ಧತೆ ಮಾಡ್ಕೋಬೇಕು ಅಂತ ತಿಳಿಸಿದ್ದೀನಿ. ಸಂಜೆ ಆಗದೆ ಇರೋರು ಬೆಳಗ್ಗೆ ಸಹ ಪೂಜೆ ಮಾಡ್ಕೋಬೋದು. ಯಾವಾಗಾದರೂ ಪೂಜೆನ ಮಾಡ್ಕೋಬೋದು. ಅಂದರೆ ನೀವು ಏನಾದರೂ ತಿನ್ನೋದಕ್ಕಿಂತ ಮುಂಚೆ ಪೂಜೆನ ಮಾಡ್ಕೋಬೋದು. ನೀವು ಸಂಜೆ ತನಕನೂ ಉಪವಾಸ ಇರ್ತೀವಿ ಅಂತ ಅಂದರೆ ಆ ಸಮಯದಲ್ಲೂ ಕೂಡ ನೀವು ಪೂಜೆನ ಮಾಡ್ಕೋಬೋದು. ಇದಿಷ್ಟು ಶಿವರಾತ್ರಿಯ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.